ಇದು ಒಬ್ಬರ ಸಮಸ್ಯೆ ಅಲ್ಲ. ಬಹುತೇಕ ಎಲ್ಲ ಹುಡುಗಿಯರು ಹರೆಯದಲ್ಲಿ ಹಾದಿ ತಪ್ಪುತ್ತಿದ್ದಾರೆ. ಪ್ರೀತಿ ಪ್ರೇಮದ ಗುಂಗಲ್ಲಿ ತಮ್ಮ ಜೀವನವನ್ನು ತಾವೇ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆಧುನಿಕತೆಯ ಪ್ರಭಾವ ಅಷ್ಟೊಂದು ಬೀರಿದೆಯೇ? ಯೋಚಿಸಿದಷ್ಟು ಉತ್ತರ ಶೂನ್ಯ. ಸಿನಿಮಾದ ಪ್ರಭಾವವೋ ಎಂಬಂತೆ ಈ ಹುಡುಗಿಯರು ತೀರಾ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಬಲೆಗೆ ಬೀಳುತ್ತಾರೆ. ಹುಡುಗಿಯರು ಪೂರ್ವಾಪರ ವಿಚಾರಿಸದೆ ಪ್ರೀತಿಯ ನಶೆಯಲ್ಲಿ ಮುಳುಗುತ್ತಾರೆ. ಪ್ರೀತಿಯ ಆರಂಭದಲ್ಲಿ ಎಲ್ಲವೂ ಚೆಂದ. ಹೋಟೆಲ್, ಪಾರ್ಕ್ ಎಲ್ಲ ಸುತ್ತಾಡುವಾಗ ಹೊಸ ಪ್ರಪಂಚದಲ್ಲಿ ತೇಲಾಡುತ್ತಿದ್ದ ನೀನು ಎಂಬ ಭ್ರಮೆ ಹುಡುಗಿಯರಿಗೆ. ಅಸಲಿಗೆ ಶುರುವಾಗುವುದೇ ಮುಂದಿನ ಕತೆ. ಅಲ್ಲಿವರೆಗೂ ಸಣ್ಣ ರೊಮ್ಯಾನ್ಸ್. ಹುಡುಗನ ಬಣ್ಣದ ಮಾತಿಗೆ ಮರುಳಾಗಿ ತನ್ನ ತನು ಮನ ದೇಹವನ್ನು ಅವನಿಗೆ ಅರ್ಪಿಸಿ ಸಂತೃಪ್ತಳಾಗುತ್ತಾಳೆ. ಎಷ್ಟೇ ಆದರೂ ತಾವಿಬ್ಬರೂ ಮದುವೆಯಾಗುವರಲ್ಲವೇ ಎಂಬ ನಂಬಿಕೆ. ಈ ದಿನ ಕಳೆದಂತೆ ಈ ಆಟ ಇಲ್ಲಿ ನಿಲ್ಲದೆ ಮುಂದುವರಿಯುತ್ತದೆ. ಅಲ್ಲಿಯವರೆಗೂ ಅಂದರೆ ಹುಡುಗನಿಗೆ ಇವಳ ಮೇಲೆ ಬೇಸರ ಬರುವ ತನಕ, ಅವನಿಗೆ ಇನ್ನೊಂದು ಹುಡುಗಿ ಸಿಗುವ ತನಕ. ಆಮೇಲೆ ಇವಳು ಅತ್ತು ಕರೆದು ಗೋಳಾಡುತ್ತಾಳೆ. ಇಲ್ಲ, ಅವನ ಮನಸ್ಸು ಕರಗಲ್ಲ. ಮಕರಂದ ಬಯಸುತ್ತಾ ಹೂವಿನಿಂದ ಹೂವಿಗೆ ಹಾರುವ ದುಂಬಿಗೆ ಇವಳ ಕಣ್ಣೀರು ಯಾವ ಲೆಕ್ಕ? ತುಂಬ ಸೂಕ್ಷ್ಮ ಮನಸ್ಸಿನವರಾದರೆ ಮೋಸದ ಬಗ್ಗೆ ತಾಳಲಾರದೆ ಆತ್ಮಹತ್ಯೆ ದಾರಿ ಹಿಡಿದರೆ, ಕೆಲವು ಗಟ್ಟಿಗಿತ್ತಿಯರು ಪೊಲೀಸ್ ಸ್ಟೇಷನ್ ದಾರಿ ಹಿಡಿಯುತ್ತಾರೆ. ಇಲ್ಲಿ ಹುಡುಗನದು ಅದೆಷ್ಟು ತಪ್ಪಿದೆಯೋ ಅಷ್ಟೇ ಹುಡುಗಿಯದು ತಪ್ಪಿದೆ. ಎರಡು ಕೈ ಸೇರಿದರೆ ಚಪ್ಪಾಳೆ. ಆ ಹುಡುಗಿ ಒಮ್ಮೆ ತನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚಿಸಿದ್ರು. ಒಂದು ಸಲ ಕಷ್ಟಪಟ್ಟು ತಾನು ದುಡುಕದ ಹಾಗೆ ಮದುವೆಗಿಂತ ಪ್ರೀತಿಸುವುದು ತಪ್ಪಲ್ಲ. ಆ ಹೆಣ್ಣು ತನ್ನ ಶೀಲವನ್ನು ಜೋಪಾನವಾಗಿರಿಸಿ ತನ್ನ ಗಂಡನಿಗೆ ಕೊಡುವುದು ನಿಜವಾದ ಉಡುಗೊರೆ ಎಂದು ಅದೆಷ್ಟು ಹುಡುಗಿಯರು ಪ್ರೀತಿಸುವ ಆತುರಕ್ಕೆ ಬಿದ್ದು ದುಡುಕುತ್ತಾರೆ. ಎಲ್ಲ ಮುಗಿದ ಮೇಲೆ ತನ್ನ ತಪ್ಪಿನ ಅರಿವಾಗುತ್ತೆ. ಆದರೆ ಏನು ಪ್ರಯೋಜನ? ಪ್ರೀತಿ ಅನ್ನೋದು ಎರಡು ಮನಸ್ಸಿಗೆ ಸಂಬಂಧಿಸಿದ್ದು. ಎರಡು ಮನಸ್ಸುಗಳು ಒಂದಾಗಬೇಕು. ಎರಡು ದೇಹವಿಲ್ಲ. ನಿಜವಾದ ಪ್ರೀತಿ ಯಾವತ್ತೂ ದೇಹ ಸುಖ ಬಯಸುವುದಿಲ್ಲ. ಪ್ರೀತಿಯ ಬದಲು ಅಲ್ಲಿ ಕಾಮಕ್ಕೆ ಹಾತೊರೆಯುವಾಗ ಆಗಲೇ ಹುಡುಗಿಯರು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಎಲ್ಲ ಹುಡುಗಿಯರು ಹೀಗೆ ಅಂತಲ್ಲ, ಆದರೆ ಈ ಆಧುನಿಕ ಯುಗದಲ್ಲಿ ಹೆಚ್ಚಿನ ಹುಡುಗಿಯರು ಹೀಗೆ. ಅದೇ ಯಾಕೆ ಅನ್ನೋದು ಯಕ್ಷ ಪ್ರಶ್ನೆ. ಯೌವನ ಜೀವನದಲ್ಲಿ ಅತಿ ಮುಖ್ಯ ಘಟ್ಟ. ನಮ್ಮ ಸಾಧನೆಗೆ ಇದು ಹೆಬ್ಬಾಗಿಲು. ಯಶಸ್ಸಾದರೂ ಎಷ್ಟೋ ಹುಡುಗಿಯರು ಪ್ರೀತಿ ಪ್ರೇಮದ ಗುಂಗಲ್ಲಿ ತಮ್ಮ ಜೀವದ ಹಾಳು ಮಾಡಿಕೊಳ್ತಿದ್ದಾರೆ. ಇದ್ಯಾಕೆ ಹೀಗೆ? ಸಾಮಾಜಿಕ ಮಾಧ್ಯಮದ ಪರಿಣಾಮವೂ, ಅತಿಯಾದ ಸ್ವಾತಂತ್ರ್ಯವೂ, ಅತಿಯಾದ ಮುದ್ದುತನವೂ, ಸ್ವೇಚ್ಛಾಚಾರವೂ, ಅಥವಾ ಎಲ್ಲವನ್ನೂ ಮೀರಿದ್ದು? ಆದರೆ ಈ ಹುಡುಗಿಯರಿಗೊಂದು ಕಿವಿ ಮಾತು. ಪ್ರೀತಿ ಮಾಡುವುದು ತಪ್ಪಲ್ಲ, ಆದರೆ ಮದುವೆಗಿಂತ ಮೊದಲು ದುಡುಕುವುದು ತಪ್ಪು. ತಮ್ಮ ಅಮೂಲ್ಯ ಜೀವನವನ್ನು ತಾವೇ ಕೈಯಾರೆ ಹಾಳು ಮಾಡಿಕೊಳ್ಳದೆ ಎಚ್ಚರ ವಹಿಸಿ.